ಅರ್ಜೆಂಟ್ ಇತ್ತಾ? ನನ್ನ ಮನೆಗೆ ಸ್ವಲ್ಪ ಬೇಗ ಹೋಗಬೇಕಿತ್ತು. ಇಲ್ಲ, ನನಗೂ ತುಂಬಾ ಅರ್ಜೆಂಟ್ ಇದೆ. ಆಗಬೇಕಾಗಿರೋ ಕೆಲಸ ಈಗಲೇ ಆಗಬೇಕು. ಅಯ್ಯೋ ಹೌದಾ, ಸರಿ ಹೇಳು ಮಾಡ್ತೀನಿ. ನೀನು ವೇದಾಂತಿಂದ ದೂರ ಇರಬೇಕು. ಅಯ್ಯೋ ಯಾಕೆ ಹೇಗೆ ಹೇಳ್ತಿದ್ಯಾ? ನಾನು ಮಾಡಿರೋ ತಪ್ಪಾದರೂ ಏನು? ಈ ಥರ ಎಲ್ಲ ಮಾತಾಡಬೇಡ, ನಂಗೆ ನೋವಾಗುತ್ತೆ. ಈ ರೀತಿ ಕೇಳ್ಕೊತೀನಿ ಅಂತೆಲ್ಲ ಅಂದ್ಕೋಬೇಡ. ಈಗ ನಾನೊಂದು ಮಾತು ಹೇಳ್ತೀನಿ, ಅದನ್ನು ಸರಿಯಾಗಿ ಕೇಳಿಸ್ಕೊ. ಇಲ್ಲಿವರೆಗೂ ನಿನ್ನ ಮತ್ತೆ ವೇದಾಂತ್ ಸಂಬಂಧಕ್ಕೆ ನನ್ನಿಂದ ಯಾವ ತೊಂದರೆನೂ ಆಗಿಲ್ಲ. ಸೊ ಸುಮ್ಮನೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರಬೇಡ. ನೀನ್ ವೇದಾಂತ್ ಜೊತೆಗೆ ಎಷ್ಟು ಕ್ಲೋಸ್ ಆಗಿರ್ತೀಯ, ಹೇಗೆ ನಡ್ಕೊಂತೀಯ ಅಂತ ನಾನು ತುಂಬಾ ಸತಿ ನೋಡಿದೀನಿ ಅಮೂಲ್ಯ. ನೋಡಿದ್ಮೇಲೂ ನಿಂಗೆ ಅರ್ಥ ಆಗಿಲ್ಲ ಅಂದ್ರೆ ನಿನ್ ಕರ್ಮ ಸಾಹಿತ್ಯ. ಸುಮ್ಮನೆ ಡ್ರಾಮಾ ಮಾಡಬೇಡ. ಐ ನೋ ಯು ಲೈಕ್ ಹಿಮ್, ಬಟ್ ಅವರಿಗೆ ನಿನ್ ಮೇಲೆ ಯಾವ ಅಭಿಪ್ರಾಯ ಇದೆ ಅಂತ ನೀನೇ ನೋಡಿದ್ಯಲ್ಲ. ನೀನ್ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯಾ? ಇವತ್ತು ವೇದಾಂತ್ ನಿಂಗೆ ಪೊರ್ಕೆ ಕಡ್ಡಿ ಅಂದ್ರು. ಇಷ್ಟು ತೆಳ್ಳಗಿರೋ ನೀನು ಅಷ್ಟು ಹ್ಯಾಂಡ್ಸಮ್ ಆಗಿರೋ ವೇದಾಂತ್ಗೆ ಯಾವ ಆಂಗಲ್ ಅಲ್ಲಿ ಸೂಟ್ ಆಗ್ತೀಯ? ನಿನ್ ಬಟ್ಟೆನೋ ನಿನ್ನ ಅವತಾರನೋ ಆ ದೇವ್ರೆ ಮೆಚ್ಚಬೇಕು. ಅದು ಅಲ್ಲದೆ ನಿನ್ ಸ್ಟೇಟಸ್ ಏನು, ಅವ್ರ ಸ್ಟೇಟಸ್ ಏನು? ನಿನ್ ಲಿಮಿಟ್ ಮೀರ್ತಿದ್ಯಾ ಸಾಹಿತ್ಯ, ಸುಮ್ಮನೆ ನನ್ನ ಕೆಡಕ್ಬೇಡ. ಅದು ನನ್ನ ಡೈಲಾಗು. ಸಂಬಂಧ ಇಲ್ದಿರೋ ವಿಚಾರದಲ್ಲಿ ಮೂಗ್ ತೋರ್ಸ್ಕೊಂಡ್ಬಂದು ಪಶ್ಚಾತ್ತಾಪ ಪಡ್ಬೇಡ. ನಾನೇನು ಅಂತ ನಿನ್ಗಿನ್ನ ಸರಿಯಾಗಿ ಗೊತ್ತಿಲ್ಲ. ಲಂಗ ದಾವಣಿ ಹಾಕೊಂಡಿದ್ಯಾ, ಗೆಟಪ್ಗೆ ಸೂಟ್ ಆಗೋ ತರ ಒಳ್ಳೆ ಹುಡುಗಿ ಅನ್ಸ್ಕೊಂಡು ಸೈಡಲ್ಲಿ ಇದ್ಬಿಡು. ಇಲ್ಲ ಅಂದ್ರೆ ಒಂದ್ ನಿಮಿಷ. ದಿನ ಗೊಳೋ ಅಂತ ಹತ್ಕೊಂಡು 3 ದಿನ ಸ್ಮೈಲ್ ಮಾಡಿ ಪಾಪ ಒಳ್ಳೆ ಹುಡುಗಿ ಅಂತ ಸಿಂಪತಿ ಗಿಟ್ಟಿಸ್ಕೊಳ್ಳೋ ಅಳುಮುಂಜಿ ಕ್ಯಾರೆಕ್ಟರ್ ಎಲ್ಲ ಕಣೆ ನಂದು ಮಿಲ್ಕ್ ಚಾಕ್ಲೇಟು. ಅಥವಾ ಯಾರೇನೇ ಅಂದ್ರು ಅನ್ನಿಸ್ಕೊಂಡು ತೆಪ್ಪಗಿರೋದೇ ಒಳ್ಳೆತನ ಅನ್ನೋದಾದ್ರೆ ನನಗದು ಬೇಕಾಗೇ ಇಲ್ಲ. ನಾನ್ ಕೆಟ್ಟವಳೆ ಕಣೆ. ಬೇಡ ಅಮೂಲ್ಯ, ಚೆನ್ನಾಗಿರೋದಿಲ್ಲ. ನೀನ್ ಇಷ್ಟೊಂದು ಉರ್ಕೊಳ್ತಾ ಇದೀಯ ಅಂದ್ರೆ ವೇದಾಂತ್ಗೆ ನೀನಂದ್ರೆ ಅಷ್ಟಕ್ಕಷ್ಟೇ ಅನ್ಸುತ್ತೆ. ಇದೇನಾ ನಿನ್ ಭಯಕ್ಕೆ ಕಾರಣ? ಹೇಳ್ದಷ್ಟು ಕೇಳು ಅಮೂಲ್ಯ. ಇವತ್ತು ಕೆಫೆಟೇರಿಯಾದಲ್ಲಿ ಅತಿಯಾಗಿ ಆಡ್ತಾ ಇದ್ದೆ. ಐ ಜಸ್ಟ್ ಡೋಂಟ್ ಲೈಕ್ ಇಟ್. ದೂರ ಇರು ಅಷ್ಟೇ. ನೀನ್ ಹೇಳ್ದೆ ಇದ್ರು ಮೈ ಮೇಲೆ ಬೀಳೋ ಹುಡುಗಿ ನಾನಲ್ಲ. ಇಷ್ಟು ದಿನ ನಾನು ದೂರ ಇರೋದಕ್ಕೆ ಟ್ರೈ ಮಾಡಿದೆ, ಆದ್ರೆ ನಿಮ್ಮಂತವ್ರು ಅದಕ್ಕೆ ಅವಕಾಶ ಮಾಡ್ಕೊಡಲ್ಲ ಅಂದ್ರೆ ನನ್ನ ಡಿಸಿಷನ್ ತಪ್ಪು ಅನಿಸ್ತಿದೆ. ಏಯ್, ತಪ್ಪು ಅನ್ಸಿದ್ರೆ ಏನೇ ಮಾಡ್ತೀಯಾ? ಜನ ನನ್ನ ಯಾಕೆ ರೌಡಿ ಬೇಬಿ ಅಂತಾರೆ ಅನ್ನೋದನ್ನ ಪ್ರಾಕ್ಟಿಕಲ್ ಆಗಿ ತೋರಿಸ್ಬೇಕಾಗತ್ತೆ. ನನ್ನ ಶರಪಂಚರ ಕಲ್ಪನಾ ಅನ್ಕೋಬೇಡ. ನಾನು ಮಾಡರ್ನ್ ಮಂಜುಳಾ ಕಣೆ, ಮಿಲ್ಕ್ ಚಾಕ್ಲೇಟು. ರೌಡಿ ಬೇಬಿಗೆ ರೌಡಿಸಮ್ ತೋರಿಸಿದ್ರೆ ಸುಮ್ಮನಿರ್ತೀವ ಮಗಳೇ? ಇಷ್ಟು ದಿನ ರಾಮನ್ ಲೆಕ್ಕ, ಆದ್ರೆ ಇನ್ಮೇಲೆ ಕೃಷ್ಣನ್ ಲೆಕ್ಕನೇ. ಬೇಡ ಬೇಡ ಅಂದ್ರು ಮುಳ್ಳಿಗೆ ಮುತ್ಕೊಟ್ಟಿರೋ ಬಲೂನ್ ಆಗಿದ್ಯಾ. ಹೊಡಿಯೋದು ಗ್ಯಾರಂಟಿ. ಅಮೂಲ್ಯ, ಅಮೂಲ್ಯ, ಇನ್ನೊಂದು ಸ್ವಲ್ಪ ಬ್ಯಾಲೆನ್ಸ್ ಇದೆ. 2 ಕಿವಿಲಿ ಸರಿಯಾಗಿ ಕೇಳಿಸ್ಕೊಂಬಿಡು. ಪಂಟೆಗೆ ಟಕ್ಕರ್ ಕೊಡೋಕ್ ಬಂದ್ರೆ ಪಂಚರೇ ಆಗೋದು. ಇಷ್ಟು ದಿನ ನನ್ನಂತ ನಾನೇ ಪಾಪ ಪುಣ್ಯ ಅಂತ ಸುಮ್ಮನೆ ಇದ್ದೆ, ಆದ್ರೆ ಈಗ ಡಿಸೈಡ್ ಮಾಡಿದ್ದೀನಿ. ವೇದಾಂತಿಂದ ದೂರ ಹೋಗೋದು ಆಮೇಲೆ ಇನ್ ಮಾತು. ಮೊದ್ಲಿಗಿಂತನೂ ಹತ್ರ ಆಗ್ತೀನಿ. ಅದೇನ್ ಮಾಡ್ಕೋತೀಯ ಮಾಡ್ಕೋ ಹೋಗ್. ವಿಕ್ಕಿ, ಏನಾಯ್ತು? ಯಾಕೆ ಕೂತಿದ್ಯಾ? ವಿಕ್ಕಿ, ಅಣ್ಣ ತಮ್ಮ ಮಧ್ಯೆ ಏನು ನಡೆದಿದೆ ಅಂತಾದರೂ ಹೇಳಬಾರ್ದ? ಏನು 3 ದಿನದಲ್ಲಿ ಮದುವೆ ಇದೆ. ಮದುವೆ ಹುಡುಗ ಈ ಥರ ಮಂಕ ಕೂತ್ರೆ ಏನು ಚೆನ್ನಾಗಿರುತ್ತೆ ಹೇಳು? ಪ್ಲೀಸ್ ಮದರ್ ಇಂಡಿಯಾ, ಮತ್ತೆ ಇದನ್ನೇ ಕೇಳಬೇಡಿ. ಬೆಳಿಗ್ಗೆಯಿಂದಾಗಲೇ 4 ಸಲ ಕೇಳಿದ್ದೀರಾ. ದಿಸ್ ಇಸ್ ಬಿಟ್ವೀನ್ ಮೀ ಆ್ಯಂಡ್ ನಾಗರಾಜ. ನಾವೇ ಸಾಲ್ವ್ ಮಾಡ್ಕೊಳ್ತೀವಿ. ವೇದಾಂತ್,
ಊಟ ಆಯ್ತಾ ಅಥವಾ ಇನ್ನೂ ವೆಯ್ಟ್ ಮಾಡ್ತಿದ್ದೀರಮ್ಮ? ನಿನ್ನಿಂದಾಗಿ ನಿನ್ನ ತಮ್ಮ ನನ್ನ ಹತ್ರ ರೂಡಾಗಿ ಬಿಹೇವ್ ಮಾಡ್ತಿದ್ದಾನೆ. ಆದ್ಯ ಬೇರೆ ಆಗ್ಲಿಂದ ಅಣ್ಣ ಬಂದ ಅಂತ ಕಾಲ್ ಮೇಲೆ ಕಾಲ್ ಮಾಡ್ತಿದ್ದಾಳೆ. ಮದುವೆಗಿನ್ನ 3 ದಿನನೂ ಇಲ್ಲ. ಏನು ನಡೀತು ಅಂತ ಕೇಳಿದ್ರೆ ಬಾಯೇ ಬಿಡ್ತಾ ಇಲ್ಲ. ನೀನೇ ವಿಚಾರಿಸು. ನೀವೇ ಮಾತಾಡ್ಕೊಳ್ಳಿ. ಅಮ್ಮನ ಹತ್ರ ರೂಢಾಗಿ ನಡ್ಕೋಬೇಡ. ನೀನು ಹಾಗೆ ಮಾಡೋದ್ರಿಂದ ನನಗೆ ಕೋಪ ಕಡಿಮೆ ಆಗಲ್ಲ, ಜಾಸ್ತಿನೇ ಆಗುತ್ತೆ. ನಾನೇನು ರೋಡಾಗಿ ನಡ್ಕೊಂಡಿಲ್ಲ. ಅಮ್ಮಂಗೆ ಸ್ವಲ್ಪ ಹಾಗೇನೆ. ಅಗ್ರಜ, ಈಗೇನು ಧ್ರುವನ್ ಜೊತೆ ಮಾತಾಡಿ ತಪ್ಪಾಯ್ತಾನೆ, ಮಾತಾಡಲ್ಲ ಬಿಡು. ಆದರೆ ನೀನು ಸರಿಯಾಗಿ ಅಗ್ರಜ. ನನ್ನಿಂದ ನಿನ್ನ ಸೈಲೆನ್ಸ್ನ ತಡ್ಕೊಳಕ್ಕಾಗಲ್ಲ. ಅವನ ವಿಷಯ ಎಷ್ಟು ಸೀರಿಯಸ್ ಆಗಿತ್ತು ಅಂತ ನಿನಗಿನ್ನ ಬಿಟ್ಟರೆ ಯಾರಿಗೂ ಗೊತ್ತಿಲ್ಲ ವಿಕ್ರಾಂತ್. ಇದೆಲ್ಲ ಹೇಗೆ ಸಾಲ್ವ್ ಮಾಡಬೇಕು ಅಂತ ಯೋಚನೆ ಮಾಡೋದಕ್ಕೆ ನಂಗೆ ಸ್ವಲ್ಪ ಟೈಮ್ ಬೇಕು. ನೀನು ಮತ್ತೆ ಆದ್ಯ ನಂಗೆ ಟೈಮ್ನ ಕೊಡಿ ಸಾಕು. ಅಮ್ಮ, ನಾ ಹೊರಗಡೆ ಹೋಗಿ ಬರ್ತೀನಿ. ಅಮ್ಮ, ಹಳೆ ಟೇಪ್ ರೆಕಾರ್ಡರ್ ಬೇಗ ಊಟ ತಗೊಂಡ್ಬಾರೆ. ಸುಮ್ಮನೆ ಯಾಕೆ ಅಷ್ಟೊಂದು ಅರ್ಜೆಂಟ್ ಮಾಡ್ತೀಯಾ? ಮಾತಿಗೆ ಮಾತು ಕೊಟ್ರೆ ತಟ್ಟೆ ತಗೊಂಡು ಬಜ್ಜಿ ಮಾಡ್ಬಿಡ್ತೀನಿ. ನಿಮ್ ಜಗಳ ಕೇಳಿ ಕೇಳಿ ಸಾಕಾಗಿ ಹೋಗಿದೆ. ನಿನಗೆ ಯಾರು ಕೇಳು ಅಂದಿದ್ದು? ಅದೇ ಕಿವಿ ಮುಚ್ಕೋ. ನೀವೀಗ ಕೂಗ್ತಾ ಇದ್ರೆ ನನಗ್ ಮಾತ್ರ ಅಲ್ಲ, ಇಡೀ ಊರಿಗೆ ಕೇಳಿಸುತ್ತೆ. ಈ ಗುಮ್ಮನ್ ಗುಸ್ಕಿ ತರ ಇದ್ದೇನೆ ಅಮ್ಮಂಗೆ ಎಲ್ಲ ಚಾಡಿ ಹೇಳದಲ್ಲ. ಯಾಕ್ರಿ ಹಿಂಗ್ ಕೂಗಾಡ್ತಿದ್ದೀರಾ? ಏನು ಅವಳನ್ನ ಬೈಯೋದ್ ನೀನು? ಅಯ್ಯೋ, ಅವಳನ್ನ ಎಲ್ಲಮ್ಮ ಬೈಯಕ್ಕಾಗುತ್ತೆ? ಅವಳೊಂಥರ ಪುಣ್ಯ ಕೋಟಿ ಅಲ್ಲ, ಪುಣ್ಯ ಕೋಟಿ ಇದ್ದಂಗೆ. ಇದು ಸ್ವಲ್ಪ ಜಾಸ್ತಿ ಆಯ್ತು ಅಂತ ನಿನ್ಗೆ ಅನ್ನಿಸ್ತಿಲ್ವಾ? ಹೌದಾ? ಪೂಜೆ ಆಯ್ತಾ ರಜಾ? ಆಯ್ತಮ್ಮ, ಬರ್ತಾ ಹಾಗೆ ಸ್ವೀಟ್ಸ್ ತಗೊಬಂದೆ. ಅಲ್ಲ, ಮನೇಲಿ ಇಷ್ಟೊಂದು ಜನ ಇದ್ದೀವಿ, ಇಷ್ಟು ಸಣ್ಣ ಸ್ವೀಟ್ ಬಾಕ್ಸ್ ತಂದಿದ್ದಾನಲ್ಲ, ಇವ್ನು ಯಾವ ಲೆವೆಲ್ ಕಂಜೂಸ್ ಆಗಿರ್ಬೇಡ. ಪಾಪ ಖುಷಿಯಿಂದ ತಂದಾಗ ಹಾಗೆಲ್ಲ ಮಾತಾಡಬಾರ್ದು, ಸುಮ್ಮನೆ ಇರು ಬಾ. ಮೊದಲು ಸ್ವೀಟ್ ಕೊಡು ರಾಜಣ್ಣ. ಇರು, ಮೊದಲು ಅಪ್ಪ ಅಮ್ಮಗೆ, ಆಮೇಲೆ ಎಲ್ರಿಗೂ. ಇದೆಲ್ಲ ಯಾಕಪ್ಪ? 100 ಕಾಲ ಚೆನ್ನಾಗಿ ಬಾಳಪ್ಪ. ಹಾ, 100 ವರ್ಷ ಸ್ವಲ್ಪ ಜಾಸ್ತಿ ಆಗ್ಲಿಲ್ವಾ? ತುಂಬ ದಿನದ ನಂತರ ನಾನು ನನ್ನ ಕುಟುಂಬದ ಜೊತೆ ಇದ್ದೀನಿ ಅಂತ ಅನಿಸ್ತಾ ಇದೆ ಅಂಕಲ್. ಇದಕ್ಕೇನು ಕಮ್ಮಿ ಇಲ್ಲ. ಇವನು ಹಿಸ್ಟ್ರಿ ಬಗ್ಗೆ ಒಂದು ದಿನಾನು ಪಿಕ್ಚರ್ ತೋರಿಸ್ಲಿಲ್ಲ, ಆದ್ರೆ ಆಗಾಗ ಈ ತರ ಟೀಸರು ಟ್ರೇಲರು ಎಲ್ಲ ಬಿಡ್ತಿರ್ತಾನೆ.